ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮೇಡಮ್ರೆ, ಬೆಳಗ್ಗೆ ತಿಂಡಿ ಮಾಡೋದಕ್ಕೆ ತರಕಾರಿ ಎಲ್ಲ ಬೇಕು ಅಂತ ಹೇಳಿದ್ರಲ್ಲ, ನೋಡಿ ಎಲ್ಲ ತಿಂಡಿ. ಯಾಕೆ ಮೇಡಮ್ ಅವ್ರೆ ಸೊಪ್ಪಿದ್ದೀರಾ? ಏನಾಯ್ತು? ಮನೆಗೆ ಮತ್ತೆ ಯಾರಾದ್ರೂ ಬಂದಿದ್ರಾ? ಇಲ್ವಲ್ಲ, ಯಾಕೆ ಹಾಗೆ ಕೇಳ್ತಿದ್ದೀರಾ? ಏನಿಲ್ಲ, ನಾನು ಹೋಗ್ಬೇಕಾದ್ರೆ ಈ ಸೂರ್ಯಕಿರಣ ಬಂದಾಗ ಸೂರ್ಯಕಾಂತಿ ಹೂವು ಅರಳಿರ್ತದಲ್ಲ, ಹಂಗೆ ಅರಳಿತ್ತು. ಈಗ ವಾಪಸ್ ಬಂದು ನೋಡಿದ್ರೆ ಈ ಸೂರ್ಯನ ಕಿರಣ ಇಲ್ದಾಗ ಬಾಡೋಗಿರ್ತದಲ್ಲ, ಹಂಗೆ ಬಾಡೋಗದೆ, ಅದಕ್ಕೆ ಕೇಳಿದೆ. ಹಾಗೇನಿಲ್ಲ, ಅದು ಕೆಲ್ಸದ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಮೇಡಮ್ರೆ, ನಾವೀಗ ಮನೆಯಿಂದ ಹೊರಗೆ ಬಂದು ಸ್ವತಂತ್ರವಾಗಿ ಬದುಕಬೇಕು ಅಂತ ದೊಡ್ಡ ನಿರ್ಧಾರ ಮಾಡಿದ್ದೀವಿ. ಈಗ ನಾವು ಎಲ್ಲರ ಮುಂದೆ ಚೆನ್ನಾಗಿ ಬಾಳಿ ತೋರಿಸ್ಬೇಕು. ನಾವು ಚೆನ್ನಾಗಿ ಬದುಕಿದ್ರೆ 4 ಜನ ನಮ್ಮ ಬಗ್ಗೆ ಒಳ್ಳೆ ಮಾತಾಡ್ತಾರೆ. ಆ ಮಾತುಗಳೆಲ್ಲ ನಮ್ಮ ಅಪ್ಪಾಜಿ ಕಿವಿಗೆ, ನಮ್ಮ ಅವ್ವನಿಗೆ ಮುಟ್ಟಿದ್ರೆ ಆಗ ಅವ್ರ ಮನಸ್ಸು ಕರಗ್ತದೆ. ಆಗ ಅವರೇ ಇಲ್ಲಿಗೆ ಬಂದು ಅಮ್ಮ ನಮ್ಮ ಮನೆಗೆ ಅಂತ ನಿಮ್ಮನ್ನ ಮನೆಗೆ ಕರೀತಾರೆ. ಇಷ್ಟೆಲ್ಲ ಆದಮೇಲೂ ನಿಮಗೆ ಅಲ್ಲಿಗೆ ಹೋಗೋಕ್ಕೆ ಮನಸ್ಸು ಬಯಸುತ್ತಾ? ಮನಸ್ಸು ಬಯಸುತ್ತೋ ಇಲ್ಲೋ ಗೊತ್ತಿಲ್ಲ ಮೇಡಮ್ರೆ, ಆದರೆ ನೀವು ಆ ಮನೆ ಸೊಸೆ, ನಿಮ್ಮ ಸ್ಥಾನ ಇರೋದು ಅಲ್ಲಿ. ನೀವು ಆ ಮನೆಯಿಂದ ಹೊರಗೆ ಬಂದು ಇಷ್ಟೆಲ್ಲ ಕಷ್ಟಪಡೋದನ್ನು ನನ್ನಿಂದ ನೋಡೋಕ್ಕಾಗಕ್ಕಿಲ್ಲ. ಅದು ಅಲ್ಲದೆ ನಿಮ್ಗಾಗಿರೋ ಅವಮಾನ ಇಲ್ಲ ತಪ್ಪು ಅಂತ ಅವ್ರಿಗೆ ಗೊತ್ತಾಗಬೇಕು ಅಂತಲೇ ನಾನು ಹಿಂಗೆಲ್ಲ ಹೇಳಿದ್ದು. ನಾವು ಯಾವುದಕ್ಕೂ ಪ್ರಯೋಜನಕ್ಕೆ ಬರಲ್ಲ ಅಂತ ಯಾರು ಅಂದ್ಕೊಳ್ತಾರೋ ಅವ್ರ ಮುಂದೆ ಚೆನ್ನಾಗಿ ಬದುಕು ತೋರಿಸ್ಬೇಕು. ಅದಕ್ಕೆ ಈಗ ನಾವು ಮುಂದೆ ಹೆಂಗೆ ಬದುಕಬೇಕು ಅನ್ನೋದನ್ನ ಯೋಚನೆ ಮಾಡೋಣ. ಅದನ್ನು ನಾನು ಹೇಳೋದಕ್ಕಿಂತ ನೀವೇ ಹೇಳಬೇಕು. ನಾನೇನು ಹೇಳಿ ಮೇಡಮ್ರೆ, ನೀವು ನನ್ನ ಜೊತೆಗಿದ್ರೆ ಇಡೀ ಪ್ರಪಂಚನ ಗೆಲ್ತೀನಿ ಅನ್ನೋ ನಂಬಿಕೆ ನನಗದೆ. ಸದ್ಯಕ್ಕೆ ನಾನು ತಲೆ ನೋಡ್ತಿರೋದು ಯಾರ ಮುಂದೆನೂ ಕೈ ಚಾಚಬಾರ್ದು, ಯಾರಿಗೂ ಅಡಿಯಾಳಾಗಿರಬಾರ್ದು ಅಂತ ಅಷ್ಟೇ. ಸರಿ ಸುತ್ತವ್ರೆ, ನೀವು ಹೇಗೆ ಹೇಳ್ತಿರೋ ಹಾಗೆ ಮಾಡ್ತೀನಿ. ನಿಮ್ಮ ನಿರ್ಧಾರನೇ ನನ್ನ ನಿರ್ಧಾರ. ಯಾಕಂದರೆ ಜೀವನದಲ್ಲಿ ನನಗಿರೋ ಭರವಸೆ ನೀವೊಬ್ಬರು ಮಾತ್ರ. ನಾವಿಬ್ಬರು ಜೊತೆಯಾಗಿ ನಮ್ಮ ಹೊಸ ಜೀವನನ ಕಟ್ಕೊಳ್ಳೋಣ. ಬೆಂಕಿ, ನಾಳೆ ಬೆಳಿಗ್ಗೆನೆ ಮಾವಂಗೆ ಫೋನ್ ಮಾಡಿಬಿಟ್ಟು ಸಂಜೆ ಎಷ್ಟೊತ್ತಿಗೆ ಬರ್ತಿದ್ದೀರಾ ಅಂತ ಕೇಳೋಣ. ಇಲ್ಲಿಗೆ ಬಂದು ಬರ್ತಡೇ ಮುಗಿಸಿದ್ಮೇಲೆ ಅತ್ತೆ ಮಾವನ ಜೊತೆ ನಾವು ಹೋಗೋಣ. ಬೆಳಿಗ್ಗೆ ಮಾಡೋಣ. ಮಾವ ಹೇಳಿ ಮಾವ. ಮಾವ ಅಲ್ಲಮ್ಮ, ನಾನು. ಅತ್ತೆ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಮ್ಮ, ನೀವೆಲ್ಲ ಹೇಗಿದ್ದೀರಾ? ಅಯ್ಯೋ ಅತ್ತೆ, ಯಾಕೆ ಕೇಳ್ತೀರಾ? ಇಲ್ಲಿಗೆ ಬಂದಾಗಿಂದ ಹೊಟ್ಟೆ ತುಂಬ ತಿನ್ನೋದು, ಓಡಾಡ್ಕೊಂಡಿರೋದು ಅಷ್ಟೇ ಆಗೋಗೈತೆ ಕೆಲಸ. ಚೆನ್ನಾಗಿಲ್ದಿರ ಹೆಂಗಿರ್ತೀವಿ ಹೇಳಿ? ಏನ್ ಹಾಗಾದ್ರೆ ಇಬ್ಬರಿಗೂ ಅತಿಥಿ ಸತ್ಕಾರ ಜೋರಾಗಿ ನಡೀತಾ ಇದೆ? ಹ್ಞೂ ಮಾವ, ನಾವಿಷ್ಟೊತ್ತವರೆಗೂ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ವಿ. ಹಂಗಂತ ನಾಳೆ ಎಷ್ಟೊತ್ತಿಗೆ ಬರ್ತಿದ್ದೀರಾ? ಅದನ್ನ ಹೇಳೋದಕ್ಕೆ ಫೋನ್ ಮಾಡಿದೆ ಅಮ್ಮ. ಬರೋದಕ್ಕೆ ಆಗ್ತಾ ಇಲ್ಲ ಚೆಲ್ವಿ, ಏನೋ ಒಂದು ಸ್ವಲ್ಪ ಮುಖ್ಯವಾದ ಕೆಲಸ ಬಂದಿದೆ. ಅಳಿಯಂದ್ರಿಗೆ ಬರೋಕ್ಕಾಗಲ್ಲ ಅಂತ ಹೇಳೋಣ ಅಂತ ಫೋನ್ ಮಾಡಿದೆ. ಯಾಕೋ ಅವ್ರ ಫೋನು ನಾಟ್ ರೀಚಬಲ್ ಬರ್ತಾ ಇದೆ, ಅದಕ್ಕೆ ನಿನಗೆ ಮಾಡಿದೆ ಅಮ್ಮ. ಅಳಿಯಂದ್ರ ಮನೇಲಿ ಇದ್ದಾರಾ? ಮನೇಲಿ ಅವರೇ. 1 ನಿಮಿಷ ಇರಿ ಮಾವ, ಕೊಡ್ತೀನಿ. ಲಕ್ಷ್ಮೀ ನಿವಾಸ